ಹುಡುಗಿ, ನೀನ್ ಯಾರ ಬಗ್ಗೆ ಮಾತಾಡ್ತಿದ್ಯಾ ಅನ್ನೋ ಪ್ರಜ್ಞೆ ಇದೆಯಾ ನಿನಗೆ? ಅಗಸ್ತ್ಯ, ನನ್ನ ಮಾತು ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ದಾಮಿನಿ ಅಮ್ಮವರು ಅಡ್ಗೆ ಮನೇಲಿ ಹಾಲಿನ ಲೋಟಕ್ಕೆ ಏನು ಹಾಕ್ತಿದ್ದನ್ನ ನಾನೇ ನೋಡ್ದೆ. ಆದ್ರೆ ಅದು ವಿಷ ಅನ್ನೋದು ನಾನು ಹೇಳ್ತಾ ಇಲ್ಲ. ಇದನ್ನ ಅಡ್ಡಗೋಡೆ ಮೇಲೆ ದೀಪ ಇಡೋದು ಅಂತ ಹೇಳ್ತಾರೆ. ಎಷ್ಟು ದಿನದಿಂದ ಕಾಯ್ತಿದ್ದೆ ಅಮ್ಮ ಮಗನ್ನ ದೂರ ಮಾಡೋದಕ್ಕೆ. ಅಗಸ್ತ್ಯ, ಎಲ್ರಿಗೂ ಇಷ್ಟೊಂದು ಅನುಮಾನ ಇದೆ ಅಂದ್ಮೇಲೆ ಆ ಹಾಲನ್ನು ಕುಡಿಬೇಡ, ಕೊಡಪ್ಪ. ನೀನೇನಕ್ಕ ಹೀಗಾಡ್ತಿದೀಯಾ? ಕಾಮಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಅಂತೆ. ಇಷ್ಟು ದಿನ ನನ್ ಮೇಲಿದ್ದ ಸಂಶಯ ಈಗ ನಿನ್ ಮೇಲೆ ಬಂದಿದೆ ಅಷ್ಟೇ. ತಾಯಿ ಪ್ರೀತಿ ಪವಿತ್ರವಾದದ್ದು. ಅವಳು ಕೊಡೋ ಹಾಲು ಅಮೃತಕ್ಕೆ ಸಮಾನ ಅಂತ ಹೇಳ್ತಾರೆ. ಆದ್ರೆ ನಾನ್ ಕೊಟ್ರೋ ಹಾಲಲ್ಲಿ ಹಾಲ ಇದೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆಲ್ಲ ನಾನು ಅಗಸ್ತ್ಯನ್ ಸಾಯಿಸೋದಕ್ಕೆ ವಿಷ ಹಾಕಿದ್ದೀನಿ ಅನ್ನೋ ಅನುಮಾನ ಇದ್ರೆ ಈ ಹಾಲನ್ನ ನಾನೇ ಕುಡಿತೀನಿ. ನಿಮ್ಗೆಲ್ಲ ಈಗ್ಲಾದ್ರೂ ನಂಬಿಕೆ ಬಂತ ನಾನು ನನ್ನ ಮಗನ ಸಾಯಿಸೋ ಅಷ್ಟು ಕ್ರೂರ ತಾಯಿ ಅಲ್ಲ ಅಂತ? ಏನೇ ಭಕ್ತಿ, ಈಗ್ಲಾದ್ರೂ ನಿನ್ಗೆ ಸಮಾಧಾನ ಆಯ್ತಾ? ಇಲ್ಲ ಇನ್ನೂ ಏನಾದ್ರೂ ಸಾಬೀತ್ ಮಾಡೋದಿದ್ಯಾ ನಿನಗೆ? ಈ ವಿಷ ಬೆರೆಸಿರೋ ಹಾಲನ್ನ ಅಗಸ್ತ್ಯ ಮಾತ್ರ ಕುಡಿಬೇಕು. ಆ ರೀತಿ ಏನಾದ್ರೂ ಪ್ಲಾನ್ ಮಾಡೋಣ. ಅಕ್ಕ, ನಾವಿದ್ರಲ್ಲಿ ನೇರವಾಗಿ ಇನ್ವಾಲ್ವ್ ಆಗೋದು ಬೇಡ. ಈ ವಿಷ ಬೆರೆತಿರೋ ಹಾಲನ್ನ ಮಹಿಮನ್ ಕೈಯಲ್ಲಿ ಕೊಟ್ಟು ಕಳ್ಸೋಣ. ಆಗ ಎಲ್ಲ ಸರಿ ಹೋಗುತ್ತೆ. ಮೊದಲಿಗೆ ಈ ವಿಷದ ಹಾಲಿನ ಬದಲು ಈ ಮಾಮೂಲಿ ಹಾಲನ್ನೇ ಕೊಟ್ಟು ಕಳ್ಸೋಣ. ಸರಿ, ಹಾಗೆ ಮಾಡೋಣ.